ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನುವಂಥ ಒಂದು ಮಾತಿದೆ. ಇವತ್ತು ನಾನು ನಿಜಕ್ಕೂ ಭಾಗ್ಯವಂತ. ಯಾಕಂದರೆ ಇಲ್ಲಿಗೆ ಬಂದು ಈ ಶಾಲೆಯನ್ನು ನೋಡಿ, ನಿಮ್ಮಗಳನ್ನು ನೋಡಿ, ಮಕ್ಕಳುಗಳನ್ನು ನೋಡಿ, ಅದರ ರೂವಾರಿಗಳು, ಗುರುಗಳು, ದ್ರೋಣಾಚಾರ್ಯರನ್ನು ನೋಡಿ ನನಗನ್ನಿಸ್ತು ನಾನು ನಿಜಕ್ಕೂ ಭಾಗ್ಯವಂತ ಅಂತ. ನೋಡಿ, ಇವತ್ತಿನ ವಿಷಯ ಬೇರೆ ಬೇರೆ ಆ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿರುವಂಥವ್ರು ಇದ್ದಾರೆ. ನಾನು ಕೆಲವು ಮಾತುಗಳನ್ನು ನಾನು ಆಡ್ತೀನಿ ಒಬ್ಬ ಪತ್ರಕರ್ತನಾಗಿ. ತಕ್ಕಡಿ ಹಿಡ್ಕೊಂಡ್ಬಂದಂಥ ಬ್ರಿಟಿಷರು, ಅದಕ್ಕಿಂತ ಮೊದಲೇ ಬಂದಂಥ ಆಕ್ರಮಣಕಾರರು ನಮ್ಮ ಮೇಲೆ ಏನೇನು ಮಾಡಿದರು, ನಮ್ಮನ್ನು ದೋಚಿದ್ರು, ಲೂಟಿ ಹೊಡೆದ್ರು, ನಮ್ಮ ಜ್ಞಾನ ಭಂಡಾರಕ್ಕೆ ಬೆಂಕಿ ಇಟ್ಟರು, ನಮ್ಮ ದೇಗುಲಗಳು, ಶ್ರದ್ಧಾ ಕೇಂದ್ರಗಳನ್ನು ಕೆಡವಿದ್ರು, ನಮ್ಮನ್ನು ಆಳಿದ್ರು. ಸಾಮಾನ್ಯ ಸಂಗತಿನ 600-700 ವರ್ಷಗಳ ಕಾಲ ಆಳಿಸ್ಕೊಂಡ್ವಿ. ಅದಾದ್ಮೇಲೆ ತಕ್ಕಡಿ ಹಿಡಿದಂಥವರ ಸರದಿ. ತಕ್ಕಡಿ ಹಿಡ್ಕೊಂಡು ಬಂದರು, ಬೇರೆ ಬೇರೆಲ್ಲ ಬಂದರು. ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ತುಂಬ ಆಳವಾಗಿ ಇಲ್ಲಿ ಬೇರೂರಿದ್ರು. ಸುಮಾರು 200 ವರ್ಷಗಳ ಕಾಲ ಅವರು ನಮ್ಮನ್ನು ಆಳಿದರು. ಎಂಥ ಸ್ಥಿತಿ ಇತ್ತು ನಮ್ಮದು ಅಂತಂದರೆ, ಈ ನಿರಂತರವಾಗಿ ಆಳಿಸ್ಕೊಂಡು ನಮಗೆಲ್ಲೋ ಒಂದು ಕಡೆಗೆ ಈ ರೀತಿ ಶರಣಾಗತಿ ಅನ್ನುವಂಥದ್ದು ಒಂದು ನಮ್ಮ ಜೀವನದ ಭಾಗ ಆಗಿಬಿಡುತ್ತೆ. ನಮಗೇನೋ ಒಂದು ಅದರಲ್ಲೊಂದು ಆನಂದ. ಈಗಲೂ ನೋಡಿ, ಶರಣಾಗತಿ ಅಂತಂದರೆ ಭಯಂಕರವಾಗಿ ಆನಂದ ಪಡುವಂಥವ್ರು ಇದ್ದಾರೆ. ಇವರು ಎಲ್ಲ ನೆರವಿಗೆ ನಿಂತಂಥವ್ರು ಯಾರು? ಅದು ಮುಸಲ್ಮಾನ ದೊರೆಗಳಿಗಾಗಲಿ, ಬ್ರಿಟಿಷರಿಗಾಗಲಿ, ಅವರ ಬೆಂಬಲಕ್ಕೆ ನಿಂತಂಥವ್ರು ಯಾರು? ಯಾರು ಪ್ರತಿರೋಧಿಸಲಿಕ್ಕೆ ಸಾಧ್ಯವಿಲ್ಲವೋ ಅಂಥವ್ರು ಮೊದಲು ಅವ್ರಿಗೆ ಜೈಕಾರ ಹಾಕ್ಬಿಟ್ರು. ಅದಾದ್ಮೇಲೆ ಈ ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕ ಇದೆ. ಬಹಳ ತುಂಬ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬರೆದಿರುವಂಥ ಪುಸ್ತಕ. ನಾನು ಆ ಹೆಸರನ್ನು ಮಾತ್ರ ಹೇಳಿದೆ. ಕೆಲವರು ಯಾರ ಜೊತೆಗೆ ಬೇಕಾದರೂ ಕೂಡ ಬದುಕುವಂಥ ಕಲಿಗಾರಿಕೆ ಇರುತ್ತೆ. ಅಂಥವ್ರು ಅವ್ರ ಜೊತೆ ಸೇರ್ಕೊಂಡ್ರು, ಅವ್ರಿಗೆ ಮಾರ್ಗದರ್ಶಕರಾದರು. ಕೆಲವರು ಅವರ ಸೈನ್ಯದಲ್ಲೂ ಕೂಡ ಸೇರ್ಕೊಂಡ್ರು. ನಮ್ಮರ ಯುದ್ಧನೇ, ನಮ್ಮರ ವಿರುದ್ಧನೇ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದನ್ನ ನಾವು ನೋಡಿದ್ದೀವಿ. ಕೊನೆಗೆ ಬ್ರಿಟಿಷರಿಗೆ ಎಷ್ಟು ಇದು ಸಲೀಸಾಗೋಯ್ತು ಅಂತಂದ್ರೆ, ಇವರಿಗೆ ಎಂದೂ ಕೂಡ ಇವರಿಗೆ ಸ್ವತಂತ್ರದ ಅಗತ್ಯವೇ ಇಲ್ಲ. ಜೊತೆಗೆ ಒಂದ್ಸರಿ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರಂತೆ, ನಿಮಗೆ ಯಾಕೆ ಬೇಕು ಸ್ವಾತಂತ್ರ್ಯ? ನಿಮಗೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಸ್ವತಂತ್ರವನ್ನು. ಯಾಕಂದ್ರೆ ನೀವು ಕೊಟ್ಬಿಟ್ರೆ ನಿಮಗೆ ಆಳ್ವಿಕೆ ಮಾಡಕ್ ಬರಲ್ಲ. ನೀವು ನೀರಿನ ಮೇಲೆ ಕಂದಾಯ, ಗಾಳಿ ಮೇಲೆ ಕಂದಾಯ, ಎಲ್ಲದರ ಮೇಲೂ ಕೂಡ ಕಂದಾಯ ಜಡಿತೀರಿ, ನೀವು ಟ್ಯಾಕ್ಸ್ ಜಡಿತೀರಿ, ನಿಮಗೆ ಆಳ್ವಿಕೆ ಮಾಡಕ್ ಬರಲ್ಲ ಅಂತ. ಯಾಕೆ ಅವರಿಗೆ ಹಾಗನ್ನಿಸ್ತು ಅಂತಂದ್ರೆ, ನಮ್ಮವರ ವರ್ತನೆಗಳು. ವಸಾಹತು ಶಾಹಿ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವ ರೀತಿ ನಮ್ಮಲ್ಲಿ ಬೇರ್ಬಿಡ್ತಾ ಹೋಯ್ತು ಅಂತಂದ್ರೆ, ಬರೀ ಏನು ಅಂದ್ರೆ ಅದು ಮೊದಲು ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ, ನಮ್ಮ ಪರಂಪರೆಯ ಮೇಲೆ ನೇರವಾದಂಥ ದಾಳಿನ ಶುರು ಮಾಡಿದ್ರು. ನೇರವಾದಂಥ ದಾಳಿ. ಇಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಮುಸಲ್ಮಾನ ದೊರೆಗಳು, ಆಕ್ರಮಣಕಾರರು ಯಾರ್ಯಾರು ಬಂದ್ರಲ್ಲ, ನಮ್ಮ ಮೇಲೆ ಆಕ್ರಮಣ ಮಾಡಿದ್ರಲ್ಲ, ಅವ್ರದ್ದೊಂದು ಹುಚ್ಚಾಟ ಏನು ಅಂದ್ರೆ, ಸಿಕ್ಕಿದ್ರು ಹೊಡೆದಾಕ್ಬಿಟ್ಟೆ, ಇಲ್ಲ ಅಂತಂದ್ರೆ ಬೆಂಕಿ ಹಚ್ಚಿಬಿಟ್ಟೆ ಅಂತ ಮುಗಿದೋದ್ ಕತೆ. ಅಲ್ಲಿಗೆ ನಮಗ್ ಬೇಡದ್ದಲ್ಲಿ ಕಾಣಲೇಬಾರ್ದು ಅನ್ನುವಂಥ ಒಂದು ಮನೋಭಾವನೆ ಅವ್ರದ್ದು. ಬ್ರಿಟಿಷರು ಅವ್ರಿಗಿಂತ ಬಹಳ ವಿಭಿನ್ನರಾಗಿರುವಂಥವ್ರು. ಅವ್ರಿಗೆ ಗೊತ್ತು, ಇಂಥ ಒಂದು ಸಮೃದ್ಧಶಾಲಿ ದೇಶ, ಇಷ್ಟೊಂದು ಭಕ್ತಿ ಶ್ರದ್ಧೆ ನೆಲೆಯಾಗಿರುವಂಥ ನೆಲ, ಇದರಲ್ಲೇನೋ ಇದೆ. ಅವರು ಅದನ್ನು ಹುಡುಕ್ತಾ ಹೋದ್ರು. ಎಲ್ಲೆಲ್ಲಿ ಏನೇನು ಸಿಗುತ್ತೆ ನಮ್ಮಲ್ಲಿ ಅಮೂಲ್ಯವಾದದ್ದು, ಅದೆಲ್ಲದನ್ನೂ ಕೂಡ ಕದ್ಕೊಂಡು ಹೋಗ್ಬಿಟ್ರು. ಕೆಲವೊಂದನ್ನು ಈಗಲೂ ಕೂಡ ನಮ್ಮಲ್ಲಿ ಸಿಗದಿರುವಂಥ ಅದ್ಭುತವಾದಂಥ ಗ್ರಂಥಗಳು,
ಜ್ಞಾನ ಭಂಡಾರ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ನೋಡ್ಬೇಕು. ನೀವು ಜರ್ಮನಿಯ ವಸ್ತು ಸಂಗ್ರಹಾಲಯದಲ್ಲಿ ಅಥವಾ ಲಂಡನ್ನ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಿನ ಲೈಬ್ರರಿಗಳಲ್ಲಿ ಸುರಕ್ಷಿತವಾಗಿಟ್ಟಿದ್ದಾರೆ. ನಮ್ಮಲ್ಲಿ ಈ ದೇವರ ಪುಸ್ತಕಗಳನ್ನು ಅದೆಲ್ಲವನ್ನೂ ಕೂಡ ನಾವು ತುಂಬ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಅದಕ್ಕೊಂದು ಕವರ್ ಹಾಕಿಟ್ಬಿಡ್ತೀವಿ. ಕವರ್ ಹಾಕಿಟ್ಬಿಟ್ರೆ ನಮ್ಮ ಕರ್ತವ್ಯ ಮುಗೀತು. ನಾವು ಓದ್ತೀವಿ, ಬಿಟ್ಟರೆ ಬಿಡ್ತೀವಿ ಅನ್ನುವಂಥ ಒಂದು ಮನೋಭಾವನೆ. ಅವ್ರು ಹಂಗಲ್ಲ. ಇಲ್ಲಿ ಪಂಡಿತರನ್ನೇ ಬಳಸ್ಕೊಂಡು ಅದರ ಒಳಗಡೆ ಏನಿದೆ ಅದನ್ನು ಡಿಕೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಓ, ಇವರು ಇಷ್ಟೊಂದೆಲ್ಲ ಮುಂದುವರೆದಿದ್ರು. ಇವರು ಬರೀ ನೀವು ಪಂಚಾಂಗವನ್ನು ತಿರುಗಿಸಿ ಹಾಕ್ಬಿಟ್ರೆ ಯಾವಾಗ ಹುಣ್ಣಿಮೆ, ಯಾವಾಗ ಅಮಾವಾಸ್ಯೆ, ಯಾವಾಗ ಗ್ರಹಣ, ಎಷ್ಟು ಹೊತ್ತಿಗೆ, ಎಷ್ಟು ಗಂಟೆ, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ಗಳಿಗೆ ಇಲ್ಲೇ ಕೂತ್ಕೊಂಡು ಇಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರು ಅಂತಂತಂದ್ರೆ ಇನ್ನೆಷ್ಟು ಬುದ್ಧಿ ಹೊಂದಿರಬೇಕು ಇವರು. ಅದೆಲ್ಲವನ್ನು ಕೂಡ ಶೋಧಿಸ್ತಾ ಹೋದ್ರು. ಬೇರೆ ಬೇರೆಯವರ ಹೆಸರಲ್ಲಿ ರಿಸರ್ಚ್ ಪುಸ್ತಕಗಳು ಬಂದವು. ನಾವು ಅದನ್ನ ಕಣ್ಣಿಗೆ ಓದ್ಕೊಂಡು ನಮ್ಮ ಮಕ್ಕಳುಗಳಿಗೆ ಕಲಿಸಿದ್ವಿ. ವಸಾಹತುಶಾಹಿ ಅನ್ನುವಂಥದ್ದು ಇದೆಯಲ್ಲ, ಬಂದ್ರು ನಮ್ಮನ್ನು ಆಳ್ವಿಕೆ ಮಾಡಿದ್ರು. ಹೌದ್ರಿ, ನಮ್ಗೆ ಗ್ರಾಚಾರ ಸುಮಾರಾಗಿತ್ತು, ನಮ್ಮ ಕರ್ಮ ನಾವು ಕಿತ್ತಾಡ್ತಾ ಇದ್ವಿ. ಬಂದ್ರು ಹೋದ್ರು, ಅಲ್ಲಿಗೆ ಮುಗಿಯಲ್ಲ. ಅವ್ರು ಹೋಗ್ಬೇಕಾದ್ರೆ ಗಟ್ಟಿಯಾಗಿ ನಮ್ಮ ಮನಸ್ಸಲ್ಲಿ, ನಮ್ಮ ರಕ್ತದ ಕಣಕಣದಲ್ಲಿ ತುಂಬಿ ಹೋಗ್ಬಿಟ್ರು. ನಾವು ನಿಮ್ಮನ್ನು ಬಿಟ್ಟು ಹೋದ್ರು ಕೂಡ ನೀವು ಜನ್ಮಾಂತರಕ್ಕೂ ಕೂಡ ನೀವು ಇದರಲ್ಲೇ ಸಾಯ್ಬೇಕು ಅಂತ. ಹೇಗೆ ಅಂತ ನಾನು ಹೇಳ್ತೀನಿ. ಇವತ್ತು ನಾನು ಈ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಕಲಿಸುವಂತಹ ರೀತಿ, ಧರ್ಮ, ಭಕ್ತಿ, ಶ್ರದ್ಧೆ, ಒಂದೊಂದು ಕ್ಲಾಸ್ಗೂ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲ ಎದ್ದು ನಮ್ಮನ್ನು ಸ್ವಾಗತ ಮಾಡ್ತಿದ್ದಂಥ ರೀತಿ, ಸಂಸ್ಕೃತ ಕಲಿಸುವಂಥ ಬಗ್ಗೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅನ್ನುವಂಥ ಮನೋಭಾವನೆ ಎಲ್ಲ ಕಡೆಗೂ ಕೂಡ ಕಾಣ್ತಾ ಇತ್ತು. ಆದರೆ ಆಳಿಸ್ಕೊಂಡು ನಾವು ಹಿಂದೆ ಯಾವ ಸ್ಥಿತಿ ಬಂದಿದ್ವಿ ಅಂತಂದ್ರೆ, ನೀವು ಯಾವುದೇ ಒಂದು ಅದ್ಭುತವಾದಂಥ ಗ್ರಂಥ ಕೊಟ್ಟರು ಕೂಡ ಅದರಲ್ಲಿ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಲಿಲ್ಲ. ನಾನಾಗಲೇ ರೋಹಿತ್ ಚಕ್ರತೀರ್ಥ ಅವ್ರ ಜೊತೆಗೆ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾ ಇದ್ದೆ ನಾನು. ಈ ಕಾಡಲ್ಲಿ ಒಂದು ವಿಶಿಷ್ಟವಾದಂಥ ಪ್ರಾಣಿ ಇದೆ. ಆ ಪ್ರಾಣಿ ತನ್ನ ಜೀವನ ಪರ್ಯಂತ ಒಂದು ಸುವಾಸನೆಯನ್ನ ಅರಸಿಕೊಂಡು ಹೋಗುವಂಥದ್ದೇ ಅದರ ಕೆಲಸ. ಹುಡುಕು ಜೀವನ ಪೂರ್ತಿ ಹುಡುಕುತ್ತೆ. ಕೊನೆ ತನಕ ಅದು ಸಾಯೋ ತನಕನೂ ಕೂಡ ಆ ಸುವಾಸನೆ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಅದಕ್ಕೆ ಗೊತ್ತೇ ಆಗಲ್ಲ, ಸತ್ತೇ ಹೋಗುತ್ತೆ. ಅದಕ್ಕೆ ಗೊತ್ತಿಲ್ಲ ಅದರ ದೇಹದಿಂದಲೇ ಆ ಸುಗಂಧ ಹೊರಗಡೆ ಬರ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಕಸ್ತೂರಿ ಮೃಗದ ಎಕ್ಸಾಂಪಲ್ನ ನಾವು ಮಾತಾಡ್ತಾ ಇದ್ವಿ. ಸೇಮ್ ಭಾರತೀಯರು ಕೂಡ ಇದೇ ರೀತಿಯ ಸ್ಥಿತಿಯಲ್ಲಿ ಇದ್ರು, ಈಗಲೂ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ವಸಾಹತುಶಾಹಿ ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದಂಥವರು, ವಿಸ್ತರಣಾವಾದಿಗಳು, ಅವ್ರು ನಮ್ಮನ್ನು ಬಿಟ್ಟು ಹೋದ್ರು. ಆದರೆ ಭದ್ರವಾಗಿ ಬೇರೂರಿಸಿ ಹೋಗಿದ್ರು. ಚಾಣಕ್ಯನ ಕಥೆಯನ್ನು ನೀವು ಕೇಳಿದ್ದೀವಿ. ಬಹಳ ಅದ್ಭುತವಾಗಿದೆ ಅದು. ಚಾಣಕ್ಯ, ತಾವು ಕೇಳಿರ್ತೀರಿ, ನಾನು ಮತ್ತೊಂದ್ಸರಿ ಅದನ್ನು ಹೇಳ್ತೀನಿ. ಚಾಣಕ್ಯ ನಡ್ಕೊಂಡ್ ಬರ್ತಾ ಇರ್ತಾನೆ ಶಿಷ್ಯಂದ್ರ ಜೊತೆಗೆ. ಯಾವುದೋ ಒಂದು ಮರದ ಬೇರಿಗೆ ಅವನ ಕಾಲು ತಾಕಿಬಿಡುತ್ತೆ. ಯಮಯಾತನೆ ಆಗುತ್ತೆ ಅವನಿಗೆ. ಕಾಲಿಂದ ರಕ್ತ ಸೋರ್ತಾ ಇರುತ್ತೆ. ಅವನು ನಿಂತಂದವನು ಅಲ್ಲೇ ನಿಲ್ತಾನೆ. ನಿಂತುಬಿಟ್ಟು ಈ ಒಂದು ದೊಡ್ಡದಾದಂಥ ಒಂದು ಕಲ್ಲನ್ನು ತಗೊಂಬಂದು ಅದನ್ನು ಜಜ್ಜಿ ಇಡ್ತಾನೆ. ಅದಾದ್ಮೇಲೂ ಕೂಡ ಅವನಿಗೆ ಸಮಾಧಾನ ಆಗಲ್ಲ. ಅದಾದ್ಮೇಲೆ ಅವನು ಹೇಳ್ತಾನೆ ತನ್ನ ಶಿಷ್ಯಂದ್ರಿಗೆ, ನೋಡಪ್ಪ ಇಲ್ಲಿ ಇದೆಯಲ್ಲ, ಇಲ್ಲೊಂಚೂರು ಪಾತಿ ತೆಗಿರೆಯ ಇಲ್ಲಿ ಅಂತ. ಇವ್ರಿಗೆ ಆಶ್ಚರ್ಯ, ಯಾಕೆ ಪಾತಿ ತೆಗಿಬೇಕು? ತೆಗೀರಿ. ಪಾತಿ ತೆಗೆದ್ರು. ಪಾತಿ ತೆಗೆದಾದ್ಮೇಲೆ ಹತ್ತಿರದಲ್ಲಿ ಏನಾದರೂ ಮನೆ ಇದೆಯಾ ನೋಡು, ಯಾವ್ದಾದ್ರು ಬೆಲ್ಲದ ನೀರಿದ್ರೆ ತಗೊಂಬ ಅಂತ. ಸರಿ, ಶಿಷ್ಯ ಹೋದ. ಒಂದಿಷ್ಟು ಬೆಲ್ಲದ ನೀರನ್ನು ತಗೊಂಬಂದ. ಆ ಪಾತಿ ಆಗಿರುವಂಥ ಜಾಗಕ್ಕೆ, ಜಜ್ಜಿರುವಂಥ ಜಾಗ, ಪಾತಿ ಆಗಿರುವಂಥ ಜಾಗಕ್ಕೆ ಚಾಣಕ್ಯ ಆ ನೀರನ್ನು ಸುರಿದು ಎಲ್ಲ ಆಯ್ತು. ಇನ್ನು ನಡಿ ಹೋಗೋಣ ಅಂತ. ಶಿಷ್ಯ ಕೇಳ್ತಾನೆ, ಗುರುಗಳೇ ಬಹಳ ಆಶ್ಚರ್ಯ ಆಯ್ತು, ಏನ್ ನೀವು ಇಷ್ಟೊಂದೆಲ್ಲ ಮಾಡಿದ್ರಲ್ಲ, ಕಾರಣ ಏನು ಅಂತ. ಆವಾಗ ಚಾಣಕ್ಯ ಹೇಳ್ತಾನೆ, ಇಲ್ಲ ಇದು ನನ್ನ ಕಾಲಿಗೆ ಗಾಯ ಮಾಡ್ತು, ನನ್ನ ಕಾಲಿಂದ ರಕ್ತ ಬಂತು, ಇದು ಎಡಬೋದೆ, ಮುಂದೆ ತೊಂದರೆ ಆಗೋದೇ ಇದರಿಂದ. ಹೇಳಿ ಕೇಳಿ ಮುಳ್ಳಿನ ಬೇರಿದು, ಬೆಳೆಯಕ್ ಬಿಡಬಾರ್ದು, ಅದಕ್ಕೋಸ್ಕರ ಜಜ್ಜಿದೆ. ಸರಿ, ಆಮೇಲೆ ಬೆಲ್ಲದ ನೀರು ಯಾಕೆ ಹಾಕಿದ್ರಿ? ಅಲ್ಲಿದೆ ಸ್ವಾರಸ್ಯ. ಯಾಕಪ್ಪ ಅಂದ್ರೆ
ಬೆಲ್ಲದ ನೀರನ್ನು ಹಾಕಿದಾಗ ಸುತ್ತಮುತ್ತ ಎಲ್ಲ ಇರುವೆಗಳು ಸೇರ್ಕೊಳ್ತವೆ. ಇನ್ನು ಸ್ವಲ್ಪ ದಿವಸ ಬಂದು ನೋಡು, ಬೇರೆ ಸಮೇತ ಇದನ್ನು ತಿಂದಿರ್ತವೆ, ಮತ್ತಿದು ಬೆಳೆಯಲ್ಲ. ನಾವಿದರಿಂದ ಕಲಿಬೇಕಾಗಿದ್ದೇನು? ಬ್ರಿಟಿಷರು ಹೋದರೂ ಕೂಡ ಅವರ ತನವನ್ನ ಇಲ್ಲಿ ಗಟ್ಟಿಗೊಳಿಸಿ ಹೋದ್ರು. ಅದು ಭಾಷೆಯ ಮುಖಾಂತರ ಆಗಿರ್ಬೋದು, ಅದು ವಸ್ತ್ರದ ಮುಖಾಂತರ ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳ ಮುಖಾಂತರ ಆಗಿರಬಹುದು. ಅಚ್ಚೊತ್ತಿ ಹೋಗಿಬಿಟ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಇಲ್ಲಿದ್ದಂಥ ಶಿಕ್ಷಣ ಸಂಸ್ಥೆಗಳು. ನಾನು ಚಿತ್ರದುರ್ಗದ ಒಬ್ಬ ಸ್ವಾಮೀಜಿಯವರು ಒಂದು ಪ್ರಶ್ನೆ ಕೇಳಿದೆ. ಬುದ್ಧಿ ಅನ್ಯತಾ ಭಾವಿಸ್ಲಿಲ್ಲ ಅಂದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ ಅಂತ. ಕೇಳಿ ರಂಗನಾಥ್ ಅವ್ರು, ಏನು ಕೇಳಿ? ನಾನು ಹೇಳಿದೆ, ನಮ್ಮಲ್ಲಿ ದಾಖಲೆ ಪ್ರಮಾಣದಷ್ಟು ಸ್ವಾಮೀಜಿಗಳಿದ್ದೀರಿ. ನಾನು ಯಾವ ಸ್ವಾಮೀಜಿಗಳಿಗೂ ಯಾವ ಮಠಕ್ಕೂ ವಿರೋಧಿ ಖಂಡಿತವಾಗಲೂ ಅಲ್ಲ. ಯಾಕಂದ್ರೆ ಇವತ್ತು ಸಮಾಜ ಜಾಗೃತ ಮಾಡುವಂಥ ವಿಚಾರದಲ್ಲಿ, ನಮ್ಮನ್ನು ಒಂದು ಮಾಡುವಂಥ ವಿಚಾರದಲ್ಲಿ ಅವ್ರ ಪಾತ್ರ ಬಹಳ ದೊಡ್ಡದಿದೆ. ಅವರು ಋಣಿಗಳು ನಾವು, ಪ್ರಶ್ನೆ ಬೇರೆ. ನಾನು ಹೇಳಿದೆ, ಬುದ್ಧಿ ಇಷ್ಟೊಂದು ಜನ ಇದಿರಿ, ತಾವು ಇಷ್ಟೊಂದು ಜನ ಸ್ವಾಮೀಜಿಗಳಿದ್ದೀರಿ, ಬರೀ ಎಲ್ಲೆಲ್ಲಿ ನಿಮ್ಮ ಮಠಗಳು, ಶಾಖಾ ಮಠಗಳಿದಾವಲ್ಲ, ಅಲ್ಲಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳನ್ನು ಮಾಡಿಬಿಟ್ಟಿದ್ರು ಕೂಡ ಇವತ್ತು ನಮಗೆ ಇಂಥ ದರಿದ್ರ ಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಕರೆಕ್ಟ್, ನೀವು ಹೇಳಿದ್ದು. ನಾವು ನಮ್ಮವರು ಜೀವನದಲ್ಲಿ ಮಾಡಿದಂಥ ದೊಡ್ಡ ತಪ್ಪು ಅದನ್ನೇನೆ. ಇವಾಗಿಲ್ವಾ ಶಿಕ್ಷಣ ಸಂಸ್ಥೆಗಳು ಬಹಳ ಇವೆ. ಅದೆಲ್ಲವೂ ಕೂಡ ಬಹುತೇಕ, ಎಲ್ಲವೂ ಕೂಡ ಅಂತ ಹೇಳಲಿಕ್ಕಾಗಲ್ಲ, ಬಹುತೇಕ ಒಂಥರ ಈ ಲಾಭದಾಯಕ ಶಿಕ್ಷಣ ಸಂಸ್ಥೆಗಳಾಗ್ಬಿಟ್ಟು ನಿಜಕ್ಕೂ ನಮ್ಮತನವನ್ನು ತುಂಬುವಂಥ, ನಮ್ಮತನವನ್ನು ಬೆಳೆಸುವಂಥ, ನಮ್ಮತನಕ್ಕೆ ಪ್ರೇರೇಪಣೆ ಕೊಡುವಂಥ ಶಿಕ್ಷಣ ಸಂಸ್ಥೆಗಳು ಎಷ್ಟಿವೆ. ಇದರಿಂದಾಗಿ ನಾವೆಲ್ಲವನ್ನೂ ಕೂಡ ಕಳ್ಕೊಳ್ತಾ ಬಂದ್ವಿ. ಇದರಿಂದಾಗನೇ ಇವತ್ತು ಯಾವ ಸ್ಥಿತಿ ಬಂದಿದ್ದೀವಿ ನಾವು ಅಂದ್ರೆ, ಯಾವ ಮನಸ್ಥಿತಿಯಲ್ಲಿ ಇದೀವಿ ನಾವು ಅಂತಂದ್ರೆ, ನಮ್ಮ ದೇಶದ ವಿರುದ್ಧ ನಾವು ಏನು ಬೇಕಾದ್ದು ಮಾತಾಡಬಹುದು, ನನ್ನ ತಾಯಿ ಬಗ್ಗೆ ಬೇಕಾದ್ದು ಮಾತಾಡಬಹುದು. ಇಂಥ ಒಂದು ಮನಸ್ಥಿತಿಯನ್ನ ಜನಗಳು ತಲುಪಿಬಿಟ್ರೆ ನೀವು ಯೋಚನೆ ಮಾಡಿ, ಅಧಪತನ ಆಗದಂಗಿರುತ್ತಾ? ಖಂಡಿತವಾಗಲೂ ಆಗತ್ತೆ. ಹಿಂದಿನಿಂದಲೂ ಕೂಡ ನಮ್ಮವರು ದಿಲ್ಲಿನ ಯಾರು ಆಳ್ತಾರೆ, ದಿಲ್ಲಿಯನ್ನ ಆಳದವನೇ ದಿಲ್ಲೀಶ್ವರ, ಅವನೇ ಪರಮೇಶ್ವರ ಅನ್ನುವಂಥ ಒಂದು ಮನೋಭಾವನೆ ಈಗಲೂ ಕೂಡ ಹಂಗೆ ನೋಡಿ. ದಿಲ್ಲಿಲಿರುವಂಥ ನಾಯಕರು ಪೆಕರ್ರ, ಪೆದ್ರ ಕೇಳಲ್ಲ, ಹೋಗಿ ಅವ್ರು ಹೇಳಿಬಿಟ್ರೆ ಪರಮಾನಂದ. ಇಂಥ ಒಂದು ಮನೋಭಾವನೆ ಎಲ್ಲಿ ತಂದಿದ್ದೀವಿ ನಾವು? ಏನಾದರೂ ಮಾತಾಡ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಸ್ಥಿತಿ ಇದೆ. ಜಾತಿ ಬಂದ್ಬಿಡುತ್ತೆ, ಮತ ಬಂದ್ಬಿಡುತ್ತೆ, ಕುಲ ಬಂದ್ಬಿಡುತ್ತೆ. ದೇಶ ಅನ್ನೋದನ್ನ ಬಿಟ್ಟು ನಾವು ಇನ್ನೆಲ್ಲ ವಿಚಾರಗಳ ಕಡೆಗೂ ಕೂಡ ಗಮನ ಕೊಡ್ತೀವಿ. ಇದ ಭಾರತೀಯತೆ? ಎಲ್ಲಿ ಹೋಯ್ತು ನಮ್ಮತನ? ನಾನು ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳು ಕೊಡ್ತಾ ಇರ್ತೀನಿ. ಆನೆಯ ಕಾಲಿಗೆ ಒಂದು ಪುಟ್ಟ ಸರಪಳಿನ ಕಟ್ಟಿ ಒಂದು ಸಣ್ಣ ಗೂಟಕ್ಕೆ ಅದನ್ನು ಸಿಕ್ಸಿರ್ತಾರೆ, ತಾವು ನೋಡಿರ್ತೀರಿ. ಅದು ಒಂದು ಸರಿ ಎಳೆದ್ರೆ ಭೂಮಿ ಸಮೇತ, ಮಣ್ಣಿನ ಸಮೇತ ಕಿತ್ಕೊಂಡ್ಬರುತ್ತೆ ಅದು. ಆದರೆ ಆನೆ ಎಂದೂ ಕೂಡ ಪ್ರಯತ್ನ ಮಾಡಲ್ಲ, ದೊಡ್ಡದಾದ್ರೂ ಕೂಡ ಪ್ರಯತ್ನ ಮಾಡಲ್ಲ. ಚಿಕ್ಕದ್ದು ಇದ್ದಾಗನಿಂದ ಅದಕ್ಕೆ ಅಂದ್ಕೊಂಡಿರುತ್ತೆ, ಅಯ್ಯೋ ಇದು ಬಹಳ ಸ್ಟ್ರಾಂಗ್ ಇದೆ, ಇದು ಬಹಳ ಬಲವಾಗಿದೆ, ಇದನ್ನು ನಾನು ಎಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸುಪ್ತ ಮನಸ್ಸು ಅದನ್ನು ಹೀರ್ಕೊಳ್ಳುತ್ತೆ. ಮುಂದೆ ಎಂದೆಂದೂ ಕೂಡ ಅದು ಕಾಲು ಝಾಡಿಸುವಂತ ಮನಸ್ಥಿತಿಗೆ ಹೋಗಲ್ಲ. ಭಾರತೀಯರು ಆಗಿರೋದು ಹಂಗೇನೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಶಿಕ್ಷಣ ಸಂಸ್ಥೆಗಳು, ನಾವು ಮಕ್ಕಳುಗಳನ್ನು ಯಾವ ರೀತಿ ಬೆಳೆಸಿದ್ವಿ ಅನ್ನೋದು. ಸರಿ, ಈ ಮಾತು ಮತ್ತೊಂದು ಕೇಳಲೇಬೇಕು. ಇಲ್ಲಿ ಓದಿರುವಂತಹ ಮಕ್ಕಳುಗಳಿದಾರಲ್ಲ, ಅವ್ರಿಗೆ ಈ ಬಾಧೆ ಎಂದೂ ಕೂಡ ಕಾಣಲ್ಲ ನೋಡಿ. ಯಾಕೆ ಗೊತ್ತಾ? ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಿಮ್ಮ ರಕ್ತದ ಕಣಕಣದಲ್ಲಿ ಆ ಸಂಸ್ಕಾರ, ಆ ಭಾರತೀಯತೆ, ಸ್ವಧರ್ಮ, ಸ್ವದೇಶ ತುಂಬಿ ತುಳುಕಾಡ್ತಾ ಇದೆ. ಹಿಂಗಾಗಿ ನನಗನ್ಸುತ್ತೆ, ಇಂಥ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ನಿಜವಾದಂಥ ಎಲ್ಲೋ ಒಂದು ಕಡೆಗೆ ಸ್ಟಫ್ ಇರುವಂಥ ಮಕ್ಕಳುಗಳು ಬರ್ತಾರೆ ಅಂತಂದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳಿಂದ ಬರ್ಬೋದು ನೋಡಪ್ಪ ಅಂತ. ಹೊಗಳಕ್ಕೆ ಹೇಳ್ತಾ ಇಲ್ಲ ನಾನು, ಬಹಳ ಬೇಸರ ಆಗುತ್ತೆ. ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಂಥ ಒಂದು ಶಾಲೆ ನೋಡೋಕ್ಕೆ ನಾವು ಈ ಕಡೆಗೆ ಕಲ್ಲಡಕಕ್ಕೆ ಬರಬೇಕಾ, ಆ ಕಡೆಗೆ ಅಳಕೆಗೆ ಹೋಗಬೇಕಾ, ಮೈಸೂರು ರಾಮಕೃಷ್ಣಾಶ್ರಮಕ್ಕೆ ಹೋಗಬೇಕಾ, ಅಥವಾ ಉತ್ತರ ಕರ್ನಾಟಕದ ಕೆಲ ಮಠಮಾನ್ಯಗಳು ನಡೆಸ್ತಾವಲ್ಲ ಶಾಲೆಗಳು, ಅಲ್ಲಿಗೆ ಹೋಗ್ಬೇಕಾ? ಎಲ್ಲಿಗೆ ಬಂದು ನಿಂತ್ವಿ ನಾವು? ಅದಕ್ಕೋಸ್ಕರ ಈಗ ಏನಾಗಿದೆ ಅಂದ್ರೆ,
ನಮ್ಮವರೆಲ್ಲರಿಗೂ ಕೂಡ ವಿಪರೀತವಾದಂಥ ಒಂದು ಗೊಂದಲ, ತುಂಬ ಕನ್ಫ್ಯೂಷನ್ ಅಲ್ಲಿ ನಾವು ಇಟ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳುಗಳನ್ನ. ನಮ್ಮತನವನ್ನು ನಾವು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಮನಸ್ಥಿತಿನ ತಂದು ಇಟ್ಬಿಟ್ಟಿದ್ದೀವಿ ನಾವು. ಅದರ ಪರಿಣಾಮವನ್ನು ನಾವಿವತ್ತು ಎದುರಿಸ್ತಾ ಇದ್ದೀವಿ. ಇವತ್ತು ನಮ್ಮ ನಾಯಕರುಗಳು ರಾಜಕೀಯ ಅನ್ನೋದು ಇದೆಯಲ್ಲ, ಅದು ರಾಷ್ಟ್ರ ರಾಜಕೀಯ ಆಗಿಲ್ಲ, ಅದಾಗಿಲ್ಲ. ಅದು ರಾಷ್ಟ್ರವನ್ನು ಬೆಳೆಸಲಿಕ್ಕೆ ಪೂರಕವಾದಂಥ ರಾಜಕಾರಣ ಆಗಿಲ್ಲ, ಅದು ಮಾರಕವಾದಂಥ ರಾಜಕಾರಣ ಆಗಿದೆ. ಏನಾದರೂ ಮಾತಾಡುವಂಥ ಸಂದರ್ಭದಲ್ಲಿ ಬರೀ ಜಾತಿ, ಮತ, ಪಂಗಡ, ದೇಶದ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂಥ ಒಂದು ಮನೋಭಾವನೆ ಇದೇನೇನೆ. ಹಿಂಗಾಗನೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ನಮ್ಮ ನಾಯಕರುಗಳು ಮಾತಾಡೋದನ್ನು ತಾವು ಕೇಳಿರ್ತೀರಿ. ನಮ್ಮ ದೇಶದ ವ್ಯವಸ್ಥೆಯ ಮೇಲೂ ನಮ್ಮ ನಂಬಿಕೆ ಇಲ್ಲ, ನೀವು ಚುನಾವಣೆ ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಇಲ್ಲಿ ಆಳುವಂತಹ ಒಂದು ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನ್ಯಾಯಾಲಯಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಹೋಗಲಿ ನಮ್ಮ ಪರೀಕ್ಷಾ ಪದ್ಧತಿಗಳು ಅದರ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಇದೆಲ್ಲದಕ್ಕಿಂತ ಬಹಳ ಬೇಸರ ಮತ್ತೆ ನಾಚಿಕೆ ಆಗುವಂಥ ಸಂಗತಿ ಅಂತಂದ್ರೆ, ನಮ್ಮ ಸೈನಿಕರ ಮನೋಬಲವನ್ನು ಕೂಡ ನಾವು ಕುಗ್ಗಿಸುವಂಥ ರೀತಿಯಲ್ಲಿ ಮಾತಾಡ್ತೀವಲ್ಲ, ಇದಕ್ಕೆ ಕ್ಷಮೆ ಇಲ್ಲ. ಇದೆಲ್ಲದರ ಬಳುವಳಿ ಎಲ್ಲಿದೆ ಅಂತಂದ್ರೆ, ಬ್ರಿಟಿಷರಿಂದ ಶುರುವಾಗಿರುವಂಥದ್ದು ಮುಂದುವರಿತಾ ಬರ್ತಾ ಇದೆ. ನಾವಿಲ್ಲಿ ನಿಂತಿದ್ದೀವಿ, ಇಲ್ಲಿಂದನೂ ಕೂಡ ಮುಂದುವರಿತೀವಿ. ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ದಾರಿನ ಹಿಡಿಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಾದಿದೆ. ಲೆಬನಾನ್ ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಲೆಬನಾನ್ ರಾಷ್ಟ್ರ ನಿಮಗೆ ಗೊತ್ತಿದೆ. ಲೆಬನಾನ್ನಲ್ಲಿ ಒಂದಷ್ಟು ಜನ ಭಯೋತ್ಪಾದಕರನ್ನ ಸಾಕುವಂತಹ ಜವಾಬ್ದಾರಿಯನ್ನು ಹೊತ್ತಿದ್ದು ಇರಾನ್. ನನಗೆ ತುಂಬಾ ಆಶ್ಚರ್ಯ ಅಂತ ಅನಿಸ್ತು, ಒಂದು ದೇಶ ಹಿಂಗೂ ಇರುತ್ತೇನಪ್ಪ ಅಂತ. ಇಸ್ರೇಲ್ನ ಕ್ಷಿಪಣಿಗಳು ಹಾರು ಹೋಗುವಂತ ಸಂದರ್ಭದಲ್ಲಿ ಆ ಕ್ಷಿಪಣಿಗಳ ಕೆಳಗಡೆಗೆ ಅದನ್ನ ನೋಡ್ತಾ ಇಲ್ಲಿ ಜನರು ನೃತ್ಯ ಮಾಡ್ತಾರೆ. ಶಬಾಷ್, ಹೋಗ್ಬೇಕು, ಹೊಡಿಬೇಕು ಅವ್ರಿಗೆ ಅಂತ. ಕಾರಣ ಏನ್ ಗೊತ್ತಾ? ಈ ರೀತಿ ಜಾತಿ, ಮತ, ಕುಲ ಅದನ್ನ ವಿಂಗಡಿಸಿ ಇಟ್ಟಿದ್ರಿಂದ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಮುಸಲ್ಮಾನರು ಒಂದಷ್ಟು ಜನ ಪ್ರತಿನಿಧಿಗಳು ಇರಲೇಬೇಕು, ಕ್ರೈಸ್ತರು ಒಂದಷ್ಟು ಜನ ಪ್ರತಿನಿಧಿಗಳು ಇರಲೇಬೇಕು, ಕ್ರೈಸ್ತ ಪಂಗಡ, ಈ ಪಂಗಡ ಬೇರೆ ಬೇರೆ ಪಂಗಡಗಳಿದ್ದಾವಲ್ಲ ಅದರ ಪ್ರತಿನಿಧಿಗಳು ಇರಲೇಬೇಕು, ಒಂದಷ್ಟು ಟ್ರೈಬ್ಸ್ ಇರಲೇಬೇಕು, ಅವ್ರಿಗೆ ನೀವು ಅವಕಾಶ ಕೊಡಲೇಬೇಕು ಆ ಮಟ್ಟಕ್ಕೆ. ಹೀಗಾಗಿ ದೇಶದ ಬಗ್ಗೆ ಯೋಚನೆ ಮಾಡುವಂಥವರ ಕೊರತೆ ಅಲ್ಲಿ ಎದ್ದು ಕಾಣ್ತಾ ಇದೆ. ದೇಶ ಅಧಪತನದ ಹಾದಿಯನ್ನ ಹಿಡಿದಿದೆ. ಇಸ್ರೇಲ್ ದಿನ ಬೆಳಗ್ಗೆ ಆದ್ರೆ ಎಷ್ಟರ ಮಟ್ಟಿಗೆ ಅದರ ಮೇಲೆ ದಾಳಿ ಮಾಡ್ತಾ ಇದೆ, ಬೈರುತ್ ಮೇಲೆ ನೀವು ನೋಡ್ತಾ ಇದ್ದೀವಿ. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತಂದ್ರೆ, ದೇಶ ಒಂದಾಗಲಿಲ್ಲ ಅಂದ್ರೆ, ದೇಶದ ಜನ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಮನೋಭಾವನೆ ಬರಲಿಲ್ಲ ಅಂತಂತಂದ್ರೆ ನಾವು ಉದ್ಧಾರ ಆಗಲ್ಲ. ನಾವು ನಮ್ಮತನವನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ, ಬರೆದಿಟ್ಕೊಳ್ಳಿ, ನಾವು ಉದ್ಧಾರ ಆಗಲ್ಲ. ಇತಿಹಾಸದ ಪುಟಗಳಿಂದ ಪಾಠ ಕಲ್ತರೆ ಮಾತ್ರ ನಮಗೊಂದು ಭವ್ಯ ಇತಿಹಾಸ ಇದೆ ಅನ್ನುವಂತ ಮಾತನಾಡ್ತೀವಿ. ನಮ್ಗೆ ಅದರ ಬಗ್ಗೆನೇ ವಿಪರೀತವಾದಂಥ ಕನ್ಫ್ಯೂಷನ್ ಇದೆ. ನಮಗೆ ಯಾವ ಇತಿಹಾಸ ಫಾಲೋ ಮಾಡ್ಬೇಕು? ನಾವು ನಮ್ಮವ್ರನ್ನ ನಾವು ಎಷ್ಟರ ಮಟ್ಟಿಗೆ ಬಿಂಬಿಸ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಇವ್ರು ಕೈಲಾಗದವರು, ಇವ್ರು ಹೇಡಿಗಳು, ಈ ರೀತಿ ಬಿಂಬಿಸಿ ಇಟ್ಬಿಟ್ಟಿದೀವಿ ನಾವು ಮಕ್ಳುಗಳಿಗೆ ಹೇಳ್ಕೊಡೋದೇನಪ್ಪ ಅಂದ್ರೆ ತುಂಬಾ ಒಳ್ಳೆಯವರು ಆಗಬೇಕು ಅಂತ ಹೇಳಿ ಅಂತ. ಯಾರಾದ್ರೂ ಕೆಟ್ಟವ್ರ ಸಹವಾಸ ಮಾಡಬಾರದು. ನೀವು ಯಾರಾದ್ರೂ ಏನಾದ್ರು ಅಂದ್ರೆ ಅನ್ಸ್ಕೊಂಡ್ ಬರ್ಬೇಕು. ನೋ, ಕಷ್ಟ ಆಗ್ಬಿಡುತ್ತೆ. ನಾಳೆ ನಿಮ್ಮ ರಕ್ಷಣೆ, ನಿಮ್ಮ ಹೊಣೆ ಅನ್ನೋದನ್ನ ನೀವು ಹೇಳ್ಕೊಡ್ಲಿಲ್ಲ ಅಂತಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಈ ಶಾಲೆಯಲ್ಲಿ ನಾನು ಕಂಡಿದ್ದದು, ತಮ್ಮ ಕೆಲಸಗಳನ್ನ ಆ ಮಕ್ಕಳುಗಳೇ ಮಾಡಬೇಕು. ಈ ಮುಖಾಂತರ ಏನು ಅಂದ್ರೆ ಆಟದಿಂದ ಪಾಠ, ಇದನ್ನು ಕಲಿಯುವಂತಹ ವ್ಯವಸ್ಥೆ. ನೀವೆಲ್ಲರೂ ಕೂಡ ಭಾಗ್ಯವಂತರು. ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು, ಇಸ್ರೇಲ್ನ ನಾವು ಎಲ್ಲ ಸಂದರ್ಭಗಳಲ್ಲಿ ನಾವು ಒಪ್ತೀವೋ ಅಥವಾ ಎಲ್ಲ ವಿಚಾರಗಳಲ್ಲಿ ನಾವು ಒಪ್ತೀವೋ ಇಲ್ವೋ ಪ್ರಶ್ನೆ ಬೇರೆ. ಆದರೆ ಈ ಸಂಸ್ಕೃತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಆಗಲೇ ಡಾಕ್ಟರ್ ಕೂಡ ಅದನ್ನು ಉಲ್ಲೇಖ ಮಾಡಿದ್ರು. ಈ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ 48ರಲ್ಲಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹೀಬ್ರು ಎಲ್ಲಿತ್ತು ಸ್ವಾಮಿ? ಹುಡ್ಕೊಂಬಂದ್ರಲ್ಲ, ಒಟ್ಟು ಮಾಡಿದ್ರಲ್ಲ. ಈಗಲೂ ಕೂಡ ಪುಟ್ಟ ನೆಲಕ್ಕೋಸ್ಕರ ಹೋರಾಟ ಮಾಡುವಂಥ ಒಂದು ಮನೋಭಾವನೆ ಇದೆಯಲ್ಲ, ಆ ಮನೋಭಾವನೆಯನ್ನು ನಾವು ಮೆಚ್ಚಬೇಕು, ಅದನ್ನು ಫಾಲೋ ಮಾಡಬೇಕು.
ನಮ್ಮ ಸ್ಥಿತಿ ಅವರ ಸ್ಥಿತಿಗಿಂತ ಬಹಳ ಭಿನ್ನವಾಗೇನೂ ಇಲ್ಲ. ನಮಗಿದು ಅರ್ಥ ಆಗ್ತಿಲ್ಲ ಅಷ್ಟನ್ನೇನೆ. ಮುಂದಿನ ದಿನಗಳಲ್ಲಿ ಅರ್ಥ ಆಗುವಂತ ಸ್ಥಿತಿ ಬರುತ್ತೆ, ಬರೆದಿಟ್ಕೊಳ್ಳಿ. ಆವಾಗ ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳುಗಳನ್ನು ನಾವೆಲ್ಲೋ ಒಂದು ಕಡೆಗೆ ಬಹಳ ಸುಖವಾಗಿ ಅವರಿಗೆ ಕಷ್ಟನೇ ಕೊಡ್ದಾನೆ ಜೀವನ ಅಂದ್ರೇನು, ಜೀವನಾನುಭವ ಅಂದ್ರೇನು, ಕಷ್ಟ ನಷ್ಟಗಳು ಅಂದ್ರೇನು, ಕಷ್ಟಗಳನ್ನು ಎದುರಿಸುವಂತ ಬಗೆ ಹೇಗೆ, ಏನು, ಎತ್ತ, ಅದನ್ನು ನಾವು ಫಾಲೋ ಮಾಡಲಿಲ್ಲ ಅಂತಂತಂದ್ರೆ ನಮಗೆ ಭವಿಷ್ಯ ಇಲ್ಲ, ನಮ್ಮ ಮಕ್ಕಳುಗಳಿಗೆ ಭವಿಷ್ಯ ಇಲ್ಲ. ನಮ್ದೇನೋ ಒಂದು ಹಂತ ದಾಡ್ಬಿಟ್ಟಿವಿ ನಾವು. ಮುಂದೆ ನಮ್ಮ ಪೀಳಿಗೆ ಯೋಚನೆ ಮಾಡಿ. ಇವತ್ತೇನಾದರೂ ನಾನು ನನ್ನ ಧರ್ಮ ಅಂದ ತಕ್ಷಣ ಹಣೆಪಟ್ಟಿ, ಇವನು ಯಾರೋ RSS ನಲ್ಲಿರಬೇಕು, ಇಲ್ಲ ಇವನು ಯಾರೋ BJP ಅವನಿರಬೇಕು. ಏನು ಕರ್ಮರಿ ಇದು? ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥವರು ಹಿಂದೂಗಳು. ನಮ್ಮ ಧರ್ಮ ಅಂತ ಅನ್ಬೇಕಾದ್ರೂ ಕೂಡ ನಾವು ಯೋಚನೆ ಮಾಡಬೇಕು. ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಬೇಕು, ಕೋರ್ಟಿಗೆ ಹೋಗಬೇಕು. ಒಂದಾದ ಮೇಲೆ ಕೋರ್ಟಿಗೆ ಹೋಗಿ ಆಮೇಲೆ ಗೆದ್ದು ನಾವು ಸಂಭ್ರಮ ಪಡಬೇಕು. ಎಂಥ ಸ್ಥಿತಿ ಇದು! ರಾಮನ ತಲೆಯ ಮೇಲೆ ಹಾಲು ಸುರಿದು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನಲ್ಲಿ. ರಾಮನ ಸಭೆ ನಡೀತಾ ಇರುತ್ತೆ. ನಡೀತಿದ್ದಂಥ ಸಂದರ್ಭದಲ್ಲಿ ಶ್ರೀರಾಮ ಹೇಳ್ತಾನೆ ಲಕ್ಷ್ಮಣನ್ ಕರೆದು, ಲಕ್ಷ್ಮಣ, ಯಾರೋ ಹೊರಗಡೆ ನನಗೆ ಕಾಯ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, ಒಂದು ಸ್ವಲ್ಪ ನೋಡ್ಕೊಂಬಾರಪ್ಪ ಅಂತ. ಹೋಗ್ತಾನೆ, ಸುತ್ತಮುತ್ತ ನೋಡ್ತಾನೆ, ಯಾರು ಇಲ್ಲ. ವಾಪಸ್ ಬಂದು ಹೇಳ್ತಾನೆ, ಇಲ್ಲಣ್ಣ ಯಾರು ಇಲ್ಲ ಅಂತ. ಇಲ್ಲ ನನ್ನ ಮನಸ್ಸು ತುಂಬಾ ಹೇಳ್ತಾ ಇದೆ, ನೋಡು ಅಂತ. ಒಂದು ನಾಯಿ ನಿಂತಿರುತ್ತೆ. ತುಂಬಾ ಜನಕ್ಕೆ ಗೊತ್ತು ಈ ಕಥೆ. ಆ ನಾಯಿಯ ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ಆಶ್ಚರ್ಯ, ನಾಯಿ ಮಾತಾಡುತ್ತೆ, ನಾನು ರಾಮನ ಹತ್ರ ಹೋಗ್ಬೇಕು, ರಾಮನ ಬಳಿ ಹೋಗಿ ನಾನು ನ್ಯಾಯ ಕೇಳಬೇಕು. ಲಕ್ಷ್ಮಣ ಕರ್ಕೊಂಬರ್ತಾನೆ ಆ ನಾಯಿಯನ್ನ. ಅದು ರಾಮನಿಗೆ ಹೇಳುತ್ತೆ, ರಾಮ, ನನ್ನ ಪಾಡಿಗೆ ನಾನಿದ್ದೆ, ಆದರೆ ಯಾರೋ ಒಬ್ಬ ಭಿಕ್ಷುಕ ನನ್ನ ತಲೆಗೆ ಕಲ್ಲಿಂದ ಹೊಡೆದು ಬಿಟ್ಟ, ನನ್ನ ತಲೆಯಲ್ಲಿ ನೋಡಿ ರಕ್ತ ಸುರಿತಾ ಇದೆ. ಯಾರವನು? ಹಿಡ್ಕೊಂಬನ್ನಿ. ಬರ್ತಾನವನು, ಒಪ್ಕೋತಾನೆ, ಹೌದೌದು ನಾನು ನಾಯಿಗೆ ಹೊಡೆದೆ ನಾನು ಅಂತ. ಯಾಕೆ ಹೊಡೆದೆ? ಅವಾಗ ಅವನು ಹೇಳ್ತಾನೆ, ಇಲ್ಲ ನಾನು ಬಹಳ ಕೋಪದಲ್ಲಿದ್ದೆ, ನನಗೆ ಅನ್ನ ಸಿಕ್ಕಿರಲಿಲ್ಲ, ಊಟ ಸಿಕ್ಕಿರಲಿಲ್ಲ, ನನಗೆ ತುಂಬ ಹಸುವಾಗ್ಬಿಟ್ಟಿತ್ತು. ಆ ಕೋಪ ಯಾರ ಮೇಲೆ ತಿರ್ಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ನಾಯಿ ಪಕ್ಕದಲ್ಲಿತ್ತಲ್ಲ, ಕಲ್ಲು ತಗೊಂಡು ಜಜ್ಜಿಬಿಟ್ಟೆ ಅಂತ ಆಯ್ತಲ್ಲ. ರಾಮನಿಗೆ ಏನು ಶಿಕ್ಷೆ ಕೊಡ್ಬೇಕು ಇವನಿಗೆ? ಆವಾಗ ರಾಮ ನಾಯಿಯನ್ನೇ ಕೇಳ್ತಾನಂತೆ, ನೀನೇ ಏನಾದರೂ ಸಜೆಷನ್ ಕೊಡ್ತೀಯಾ ನೋಡು ಅಂತ. ಆವಾಗ ನಾಯಿ ಹೇಳುತ್ತೆ, ಇಲ್ಲೊಂದು ಈ ದೊಡ್ಡ ಈ ಧರ್ಮದರ್ಶಿಗಳ ಒಂದು ಪೋಸ್ಟ್ ಇದೆಯಲ್ಲ, ಒಂದು ದೊಡ್ಡ ದೇವಸ್ಥಾನದಲ್ಲಿ, ಆ ಪೋಸ್ಟನ್ನು ಕೊಟ್ಬಿಡಿ ಇವನಿಗೆ, ಅದೇ ಶಿಕ್ಷೆ ಅಂತ. ರಾಮ ಹೇಳ್ತಾನೆ, ಗೊತ್ತಾ ನಿನಗೆ ಅದರ ಬೆಲೆ ಎಷ್ಟು ಅಂತ, ಅದರ ಬೆಲೆ ಎಂಥದ್ದು ಅಂತ. ಬಹಳ ಗೌರವಯುತವಾದಂಥ ಹುದ್ದೆ ಅದು. ನಾಯಿ ಹೇಳ್ದಂತ, ಇಲ್ಲ ರಾಮ, ದಯವಿಟ್ಟು ಕೊಡಿ ಅವನಿಗೆ. ಮುಂದುವರೆದು ಹೇಳುತ್ತದು, ನಾನು ಕೂಡ ಹಿಂದಿನ ಜನ್ಮದಲ್ಲಿ ಅದೇ ರೀತಿ ಧರ್ಮದರ್ಶಿಯಾಗಿದ್ದೆ. ಅಹಂಕಾರದಿಂದ ನಾನು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದೆ. ಭಗವಂತ ನನಗೆ ಇವತ್ತು ಈ ಸ್ಥಿತಿ ತಂದಿಟ್ಬಿಟ್ಟ. ಅವನು ನನಗೇನೋ ತಪ್ಪಿಲ್ದೆ ನನ್ನ ತಲೆಗೆ ಹೊಡೆದೇನೆ, ಹೀಗಾಗಿ ಅವನು ಅಲ್ಲಿ ಕೂತ್ಕೊಳ್ಳೋಕೆ ಬಹಳ ಯೋಗ್ಯನಾಗಿರುವಂಥವನು, ಅವನ್ನ ಕೂಡಿಸಿ ಅಂತ. ಅಂಥ ನಾಯಿಗೂ ಕೂಡ ನ್ಯಾಯ ಒದಗಿಸಿದಂಥ ರಾಮನಿಗೆ ಎಷ್ಟು ವರ್ಷಗಳ ನಂತರ ನಾವು ನ್ಯಾಯ ಒದಗಿಸಿದ್ವಿ? ನಾಚಿಗೇಡಿನ ಸಂಗತಿ, ಪರಮ ನಾಚಿಗೇಡಿನ ಸಂಗತಿ. ಇವತ್ತು ಕೂಡ ನಾವು ಹೋರಾಟ ಮಾಡಬೇಕು, ಇವತ್ತು ಕೂಡ ನಾವು ಪರದಾಡಬೇಕು, ಇವತ್ತು ಕೂಡ ನಾವು ಬೇಡಬೇಕು. ನೀವು ಭಜನೆ ಮಾಡ್ತೀರಾ, ಭಜನೆ ಮಾಡಂಗಿಲ್ಲ, ಶಬ್ದ, ಅದಕ್ಕೊಂದು ಕಾನೂನು. ನೀವೇನಾದ್ರೂ ಟೂರ್ ಗೀರ್ ಕಳಿಸ್ತೀರಾ, ಇಂಥವ್ರು ಇಂತಿಂಥ ಮಕ್ಕಳುಗಳೇ ಹೋಗಬೇಕು, ಅದಕ್ಕೊಂದು ಕಾನೂನು. ದೇವಸ್ಥಾನದ ದುಡ್ಡು ಅದೆಲ್ಲವನ್ನೂ ಕೂಡ ಎಲ್ಲದಕ್ಕೂ ಬೇಕಾದರೂ ಉಪಯೋಗಿಸ್ಕೋಬಹುದು. ಇದನ್ನ ನಾವು ಕೇಳಲ್ವಲ್ಲ, ಅದನ್ನು ಹೇಳಿ. ಯಾಕಪ್ಪ ಅಂತಂದ್ರೆ ಆ ಜೀನಲ್ಲಿ ಬಂದುಬಿಟ್ಟಿದೆ ನಮಗೆ. ಇದನ್ನ ನೋಡಿ 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 ವ್ಯವಸ್ಥೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋದಿದೆಯಲ್ಲ, ನಾವು ಇಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಹಿಂಗಾಗಿ ಬ್ರಿಟಿಷರು ಬಿಟ್ಟು ಹೋದ್ರೂ ಕೂಡ ಈ ಮನೋಭಾವನೆ ಇದೆಯಲ್ಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಾನು ಹೆಚ್ಚೊತ್ತಗಳಲ್ಲಿ 2 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಹಿಂಗಾಗಿ ಏನು ಅಂದ್ರೆ ನಮ್ಮದನ್ನೆಲ್ಲವನ್ನೂ ಕೂಡ ನಾವು ಬಿಡ್ತಾ ಹೋದ್ವಿ, ಎಲ್ಲವನ್ನೂ ಕೂಡ. ಒಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಒಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅಪಸ್ವರ ಬಂತು ನಮ್ಮಲ್ಲಿ. ಕಾಕಿನಾಡದಲ್ಲಿ ಒಂದು ಅಧಿವೇಶನ, ಅವಾಗ ಯಾವುದೇ ಕಾಂಗ್ರೆಸ್ ಅಧಿವೇಶನ ಆದರೂ ಕೂಡ ವಿಷ್ಣು ದಿಗಂಬರ ಪುಲಸ್ಕರ್ ಸೋದರರು ಬಂದು ಒಂದೇ ಮಾತರಂ ಹಾಡ್ತಾ ಇದ್ರು. ಅದೊಂದು ಒಂದು ಲೆಕ್ಕದಲ್ಲಿ ಪದ್ಧತಿ ಆಗ್ಬಿಟ್ಟಿತ್ತು ಅದು.
ಒಂದೇ ಮಾತರಂ ಬಗ್ಗೆ ನಾನು ಹೇಳ್ತೀನಿ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಟ್ಯಾಗೂರ್ ಅವರು ಕೂಡ ರಾಷ್ಟ್ರಗೀತೆಯನ್ನು ಬರೆದಂಥ ರವೀಂದ್ರನಾಥ ಟ್ಯಾಗೂರ್ ಅವ್ರಿಗೂ ಕೂಡ ಮನಸ್ಸಲ್ಲಿ ಇದ್ದಿದ್ದೇನು ಅಂದರೆ ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕು, ನನ್ನ ಹಾಡು ರಾಷ್ಟ್ರಗೀತೆ ಆಗೋದಲ್ಲ, ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕು ಅನ್ನೋದು. ಹಿಂಗಾಗೇ ಅವರು ಪ್ರಥಮ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಒಂದೇ ಮಾತರಮ್ಮನ ಹಾಡ್ತಾರೆ. ಮಲ್ಹಾರ್ ರಾಗದಲ್ಲಿ ಹಾಡಿದ್ರು ಅಂತ ಕೆಲವರು ಹೇಳ್ತಾರೆ, ಇಲ್ಲ ದೇಶ್ ರಾಗದಲ್ಲಿ ಹಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಅವ್ರು ಹಾಡಿದ್ದು ನಿಜ, ಯಾಕಂದ್ರೆ ಒಂದೇ ಮಾತರಂ ಆಗಬೇಕು, ರಾಷ್ಟ್ರಗೀತೆ ಆಗಬೇಕು ಅಂತ. ಅದಕ್ಕೆ ಕತ್ರಿ ಬಿತ್ತಿಲ್ಲಿ. ವಿಷ್ಣು ದಿಗಂಬರ ಪುಲಸ್ಕರ್ ಹಾಡ್ಲಿಕ್ಕೆ ಎದ್ದು ನಿಂತರು. ಆ ತಕ್ಷಣಕ್ಕೆ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ಅವನು ಅಬ್ಜೆಕ್ಷನ್ ಮಾಡ್ದ, ನೀವು ಯಾವುದೇ ಕಾರಣಕ್ಕೂ ಹಾಡಬಾರ್ದು, ನಮ್ಮ ಧರ್ಮದಲ್ಲಿ ದೇಶವನ್ನ ಲಕ್ಷ್ಮಿ, ದುರ್ಗೆ, ಕಾಳಿ, ಸರಸ್ವತಿ ಅನ್ನೋದಕ್ಕೆ ನಮ್ಮ ವಿರೋಧ ಇದೆ, ಮೂರ್ತಿ ಪೂಜೆಗೆ ನಮ್ಮ ವಿರೋಧ ಇದೆ, ನೀವು ಹಾಡಬಾರ್ದು ಅಂತ. ಕಾಂಗ್ರೆಸ್ಸಿನ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಅಲಿ ವಿರೋಧ ಮಾಡಿದಂಥವನು. ಸರಿ, ಅದನ್ನು ಹೇಳೋವಂಥ ಶಕ್ತಿ ಯಾರಿಗಿತ್ತು? ಇಲ್ಲಪ್ಪ ಅದೆಲ್ಲ ಆಗಲ್ಲ, ಇದಿರಬೇಕು ಅಂತ ಬಿತ್ತು ಕತ್ರಿ. ಅಂದ್ರೆ ನಮ್ಮಲ್ಲಿ ಯಾವುದು ನಮಗೆ ಪ್ರೇರಣೆ ಕೊಡ್ತಾ ಇತ್ತು, ಯಾವುದು ನಮಗೆ ಶಕ್ತಿ ಕೊಡ್ತಾ ಇತ್ತು, ಸಾಮರ್ಥ್ಯವನ್ನು ತುಂಬ್ತಾ ಇತ್ತು, ಅಂಥ ಒಂದು ದೇಶಭಕ್ತಿ ಗೀತೆಗೆ ನಾವು ಕತ್ರಿ ಹಾಕಿದ್ವಲ್ಲ, ಅಲ್ಲಿಂದ ಇಲ್ಲಿ ತನಕ ಅದು ನಡ್ಕೊಂಡ್ ಬರ್ತಾನೇ ಇದೆ. ಎಲ್ಲೋ ಒಂದು ಕಡೆಗೆ ಏನು ಅಂದ್ರೆ ನಾಯಕರುಗಳಿಗೂ ಕೂಡ ವಿಪರೀತವಾದಂಥ ಗೊಂದಲ ಇದೆ. ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು. ಇದನ್ನ ಹೇಳಿಬಿಟ್ರೆ ಈ ರೀತಿ ಜನಗಳು ಇದನ್ನ ಒಂದು ವರ್ಗ ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಇನ್ನೊಂದು ವರ್ಗ ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ರೀತಿ ಗೊಂದಲ, ನಮ್ಮ ತನವನ್ನ ಮರೆತಂಥ ಗೊಂದಲ. ನೋಡಿ, ನರೇಂದ್ರ ಮೋದಿಯವರನ್ನ ಹೊಗಳಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಯಾರ್ಯಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ತಪ್ಪಿದ್ದಾಗ ತಪ್ಪು, ಸರಿ ಇದ್ದಾಗ ಸರಿ. ಈಗ ನೋಡಿ, ಬಾಂಗ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ತಾ ಇದೆಯಲ್ಲ, ಇಂದಿರಾ ಗಾಂಧಿ ಇಟ್ಟಂತ ಹೆಜ್ಜೆಯನ್ನು ಯಾರಾದರೂ ಅಲ್ಲಗಳಿಲಿಕ್ಕೆ ಸಾಧ್ಯನಾ? ಬಹಳ ಒಳ್ಳೆ ಕೆಲಸ ಮಾಡಿದ್ರು, ಅದನ್ನು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿತ್ತು ಅಂತ ಹೇಳ್ತೀವಿ ವಿನಃ ಅವರ ದೇಶಭಕ್ತಿಯನ್ನು ನಾವು ಅಲ್ಲಗಳಿಯಲ್ಲ. ಅದೇ ರೀತಿ ನರೇಂದ್ರ ಮೋದಿ ಈಗ ಎಲ್ಲೋ ಒಂದು ಕಡೆಗೆ ಏನು ಅಂತಂದ್ರೆ, ನಾನು ಇರೋದು ಹೀಗೆ, ನನ್ನ ಉತ್ತರದಾಯಿತ್ವ ದೇಶಕ್ಕೆ, ದೇಶದ ಉತ್ತರದಾಯಿತ್ವ ನನಗೆ ಅಂತ ಹೇಳುವಂತ ಒಂದು ಮನೋಭಾವನೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಮಕ್ಕಳುಗಳನ್ನು ಉದ್ದೇಶಿಸಿ ಹೇಳುವಂತ ಸಂದರ್ಭದಲ್ಲಿ ಹೇಳಿದೆ, ನಿಮ್ಮ ಸಂಸ್ಕಾರ ಅನ್ನುವಂಥದ್ದು ಇದೆಯಲ್ಲ, ಅದು ಅವರ ಸಂಸ್ಕಾರ. ಇಲ್ಲಿ ತನಕ ಯಾರಿಗಾದ್ರೂ ಏನಾದ್ರೂ ಪ್ರೆಸೆಂಟೇಷನ್ ಕೊಡಬೇಕು ಅಂದ್ರೆ ನಮ್ಮಲ್ಲಿ ಗೊತ್ತು, ನಾವು ಕೊಹಿನೂರು ವಜ್ರನೇ ಕೊಟ್ಟಿರುವಂತವ್ರಿ, ನಾವು ಕಡಿಮೆನ, ನಾವು ನಮ್ಮಪ್ಪನ ಗಂಟೆನ ಹೋಗ್ಬೇಕು ಕೊಡಕ್ಕೆ. ಆದ್ರೆ ಈಗ ನೋಡಿ, ನರೇಂದ್ರ ಮೋದಿ ಎಲ್ಲಿಗೆ ಹೋಗ್ಲಿ, ಯಾವುದೇ ದೇಶಕ್ಕೆ ಹೋಗ್ಲಿ, ಅಥವಾ ಯಾವುದೇ ನಾಯಕರಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ಕೊಡೋದೇನಪ್ಪ ಅಂತಂದ್ರೆ ಭಗವದ್ಗೀತೆಯನ್ನು. ಅವ್ರು ಹೇಳ್ತಾರೆ, ಇದಕ್ಕಿಂತ ದೊಡ್ಡ ಉಡುಗೊರೆಯನ್ನು ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗನ್ಸುತ್ತೆ ಇದಕ್ಕಿಂತ ದೊಡ್ಡ ಉಡುಗೊರೆ ಅವ್ರಿಗೆ ಸಿಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಬೆಳೆದು ಬಂದಂಥ ಸಂಸ್ಕಾರ. ಅಂಥ ಸಂಸ್ಕಾರದ ಹಾದಿನಲ್ಲಿ ನೀವು ಹೋಗ್ತಾ ಇದ್ದೀರಿ. ನಾವು ಏನೇ ಮಾತನಾಡಿದರೂ ಕೂಡ ಬ್ರಿಟಿಷರು ಬಿತ್ತಿ ಹೋಗಿರುವಂಥ ಆ ಪದ್ಧತಿ ಇದೆಯಲ್ಲ, ಅದರಿಂದ ಹೊರಗಡೆ ಬರುವಂತ ತುಂಬಾ ಕಷ್ಟ. ನಮ್ಮನ್ನು ಎಷ್ಟರ ಮಟ್ಟಿಗೆ ಹಣದರಲ್ಲ ಅವರ ಹಿಂದಿನವರು, ಅದರಿಂದ ಹೊರಗಡೆ ಬರುವಂತ ತುಂಬಾ ಕಷ್ಟ. ಆದರೆ ಈಗಿನ ಮಕ್ಕಳಲ್ಲಿ ನಾವು ಮಕ್ಕಳ ಕಣಕಣದಲ್ಲಿ ನಾವು ತುಂಬ್ತಾ ಹೋದ್ರೆ, ಭಾರತೀಯತೆಯನ್ನು ತುಂಬ್ತಾ ಹೋದ್ರೆ, ಸ್ವದೇಶ ಆ ಮಂತ್ರವನ್ನು ನಾವು ಹೇಳ್ತಾ ಹೋದ್ರೆ, ಸ್ವಧರ್ಮದ ಮಂತ್ರವನ್ನು ಹೇಳ್ತಾ ಹೋದ್ರೆ, ಖಂಡಿತವಾಗಲೂ ಬದಲಾವಣೆಯ ಪರ್ವ ಶುರು ಆಗುತ್ತೆ. ಅಂಥ ಬದಲಾವಣೆಯ ಪರ್ವ ಇಲ್ಲಿಂದನೇ, ಇಂಥ ಸಂಸ್ಥೆಗಳಿಂದಲೇ ಶುರುವಾಗುತ್ತೆ. ಇದು ನಿರಂತರವಾಗಿ ಮುಂದುವರಿಯುತ್ತೆ. ಎಷ್ಟರ ಮಟ್ಟಿಗೆ ನದಿಗಳೆಲ್ಲ ಸೇರಿ ಸಮುದ್ರವನ್ನು ಸೇರ್ತವಲ್ಲ, ಸಮುದ್ರ ದೊಡ್ಡದಾಗುತ್ತೆ ನೋಡಿ. ಆ ರೀತಿಯ ಬದಲಾವಣೆ ಆದಾಗ ಮಾತ್ರ ಈ ವಸಾಹತುಶಾಹಿಯ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ರಂಗಗಳಲ್ಲಿರುವಂಥ ಗಣ್ಯರಿದ್ದಾರೆ, ರಾಜಕೀಯ ರಂಗದಲ್ಲಿರುವಂಥ ಗಣ್ಯರಿದ್ದಾರೆ, ರಾಜೀವ್ ಅವರಿದ್ದಾರೆ, ರೋಹಿತ್ ಚಕ್ರತೀರ್ಥ ಇದ್ದಾರೆ. ಯಾವುದಾದ್ರೂ ಪರಿಷ್ಕರಣೆ ಅನ್ನೋದಿದೆಯಲ್ಲ, ನಮ್ಮ ಮನಸ್ಸು ಎಷ್ಟರ ಮಟ್ಟಿಗೆ ಕಗ್ಗಂಟಾಗ್ಬಿಟ್ಟಿದೆ ಅನ್ನೋದೊಂದು ಬೆಸ್ಟ್ ಎಕ್ಸಾಂಪಲ್ ಪಠ್ಯಪುಸ್ತಕ ಪರಿಷ್ಕರಣೆ ಮಂಡಳಿಯಲ್ಲಿ ಇದ್ದಂಥವ್ರು. ಪರಿಷ್ಕರಣೆ ಅಂತ ಹೆಸರು ಹೇಳಿ ಯಾರಾದರೂ ಎದ್ದು ಕುತ್ಕೊಂಡ್ಬಿಡ್ತಾರೆ ಜನರ ರಂಗನೇ. ಆ ಮನಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಾವು. ಜೊತೆಗೆ ಈ ಆಧ್ಯಾತ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಗೀತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸಂಸ್ಕೃತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ಕೆಲಸ ಮಾಡ್ತಿರುವಂಥ ಡಾಕ್ಟರ್ BV ಆರತಿ ಅವರಿದ್ದಾರೆ. ಬೇರೆ ಬೇರೆ ರಂಗದಲ್ಲಿರುವಂಥ ಗಣ್ಯರು ಮಾತಾಡ್ತಾರೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ.
ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.